ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳಿಗೆ ಜಾಸ್ತಿ ಆಗಿದ್ದಿದ್ರೆ ಅಥವಾ ಪ್ರತಿಯೊಂದು ಆಹಾರ ಧಾನ್ಯಗಳಲ್ಲಿ ರೇಟ್ ಜಾಸ್ತಿ ಆಗಿದ್ದಿದ್ರೆ ಇದು ಎಲ್ಲದಕ್ಕೂ ಕಾರಣ ಪೆಟ್ರೋಲ್ ಡೀಸೆಲ್ ಅಂತ ಹೇಳುವುದನ್ನು ವಿಜಯೇಂದ್ರ ಮತ್ತು BJP ಅವರು ನೆನಪಿಟ್ಟುಕೊಳ್ಬೇಕು. ಇವತ್ತು ರೈತರು ಉಪಯೋಗ ಮಾಡ್ತಕ್ಕಂಥ ಫೀಡ್ ಏನಿದೆ ದನ ಕರುಗಳಿಗೆ ಸಾಕಲಿಕ್ಕೆ, ಅದರಲ್ಲಿ 18% GST ಹಾಕಿದ್ದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ. ನರೇಂದ್ರ ಮೋದಿ ಎದುರು ಹೋಗಿ ನಿಂತು ಮಾತಾಡುವ ಶಕ್ತಿ ನಿಮಗೆ ಇಲ್ಲ. ಹಾಗಾಗಿ ನೀವು ನಿಮ್ಮ ಯಾವ ಆರೋಪಗಳು ಯಾವ ಹೋರಾಟಗಳು ಕರ್ನಾಟಕ ರಾಜ್ಯದ ಜನತೆ ಅದು ಲೆಕ್ಕಕ್ಕೆ ಇಡುವುದಿಲ್ಲ. ಹಾಗಾಗಿ ನೀವು ಎಲ್ಲಿಯೂ ಕೂಡ ಜನರ ಪರವಾಗಿ ಹೋರಾಟ ಮಾಡಿ ಅದನ್ನೊಂದು ಕೊನೆಗಾಣಿಸಿದ್ದಿಲ್ಲ. ಬರೀ ಹಿಟ್ ಆ್ಯಂಡ್ ರನ್, ಜನರ ಬಗ್ಗೆ ಮಾತಾಡೋದು ಅಲ್ಲಿ ಬಿಡೋದು. ನೀವು ರಾಜ್ಯದಲ್ಲಿ ಎಷ್ಟು ಹೋರಾಟ ತಗೊಳ್ಳಿಲ್ಲ, ದೊಂಬಿದ್ರೆ ತಾಕತ್ತಿದ್ರೆ ಅಂತ ಬೊಮ್ಮಾಯಿಯವರು ಹೇಳಿದ್ರಲ್ಲ. ಈ ಎಲ್ಲ ಹೋರಾಟಗಳು ನಿಮ್ಮ ಚಿಂತನೆಗಳೇ ನಿಮಗೆ ವಿರೋಧ ಆಗ್ತಾ ಇದೆ, ನೀವು ಮಾಡಿದಂಥ ವಿಚಾರಗಳೇ ನಿಮಗೆ ವಿರೋಧ ಆಗ್ತಾ ಇದೆ. ನೀವು ಎಷ್ಟು ಪ್ರಾಮಿಸ್ ಮಾಡಿದ್ರಿ ಜನರಿಗೆ? 15 ಲಕ್ಷ ಕೊಡ್ತೇವೆ, ಸ್ವಿಸ್ ಬ್ಯಾಂಕ್ನಲ್ಲಿ ಇದ್ದ ದುಡ್ಡು 100 ದಿವಸದಲ್ಲಿ ಹಿಂದಕ್ಕೆ ತಂದು ಎಲ್ಲ ಕಡೆ ಹಂಚ್ತೇವೆ, ರೈತರಿಗೆ ಸ್ವರ್ಗ ತೋರಿಸ್ತೇವೆ, ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಘೋಷಣೆ ಮಾಡ್ತೀವಿ, ಅವರ ಇನ್ಕಮನ್ನು ದ್ವಿಗುಣ ಮಾಡ್ತೀವಿ ಅಂಥೇಳಿ ಅವ್ರನ್ನ ಮೋಸ ಮಾಡಿ 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 ಇವತ್ತು ಅವ್ರಿಗೆ ಗೊತ್ತಾಗಿದೆ ಜನರಿಗೆ ನಿಮ್ಮ ಮೋಸ ಹೆಚ್ಚು ದಿವಸ ನಡೆಯುವುದಿಲ್ಲ ಅಂತ. ಬಡತನ ಇನ್ನೂ ಜಾಸ್ತಿ ಆಗ್ತಾ ಹೋದೆ. 103 ಇತ್ತು, ಈಗ 118 ಆಗಿದೆ. ಬಡತನದಲ್ಲಿ ನಿಮ್ಮದು ಸಿಕ್ಸರ್ ಹೊಡೆದಿದ್ದೀರಿ, ಸೆಂಚುರಿ ಹೊಡೆದಿದ್ದೀರಿ. ನೀವು ಅದನ್ನು ನೀವು ಸರಿ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ? ಬೆಲೆ ಏರಿಕೆ ಬಗ್ಗೆ ಇವತ್ತು ಮಾತಾಡುವಂಥ ನೈತಿಕತೆ BJP ಅವರಿಗಿಲ್ಲ. ಯಾಕೆ ಇಲ್ಲ ಅಂತ ಹೇಳಿದರೆ, ಇವತ್ತು ಬೆಲೆ ಏರಿಕೆ ಪ್ರಾರಂಭವಾಗಿದ್ದೇ ಕೇಂದ್ರ ಸರ್ಕಾರದಿಂದ. ನೀವು ತಗೊಳ್ಳಿ, ಪೆಟ್ರೋಲು ಡೀಸೆಲು ರೇಟು ಜಾಸ್ತಿ ಆಯಿತು. 50 ರೂಪಾಯಿ ಇದ್ದಂಥ ಪೆಟ್ರೋಲ್ ಬೆಲೆ ಇವತ್ತು 100 ರೂಪಾಯಿಗೆ ಬಂತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿನ ಕ್ರೂಡ್ ಆಯಿಲ್ನ ದರ ಕಡಿಮೆ ಆದರೂ ಕೂಡ ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲಿಯೂ ಪೆಟ್ರೋಲ್ ಡೀಸೆಲ್ ದರವನ್ನು ಇವರು ಕಡಿಮೆ ಮಾಡಲಿಲ್ಲ. ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಆಯಿತು, ಎಲ್ಲ ಸಾಗಾಣಿಕೆ ಮಾಡ್ತಕ್ಕಂಥ ಸೊತ್ತುಗಳ ಬೆಲೆನೂ ಜಾಸ್ತಿ ಆಗಿ ಹೋಯಿತು, ದಿನಬಳಕೆಯ ವಸ್ತುಗಳ ಬೆಲೆನೂ ಜಾಸ್ತಿ ಆಗಿ ಹೋಯಿತು. ಹಾಗಾಗಿ ಇವತ್ತು ಕೊತ್ತಂಬರಿಗೆ ಜಾಸ್ತಿ ಆಗಿದ್ದರೆ, ತರಕಾರಿಗೆ ಜಾಸ್ತಿ ಆಗಿದ್ದಿದ್ರೆ, ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳಿಗೆ ಜಾಸ್ತಿ ಆಗಿದ್ದಿದ್ರೆ, ಅಥವಾ ಪ್ರತಿಯೊಂದು ಆಹಾರ ಧಾನ್ಯಗಳಲ್ಲಿ ರೇಟ್ ಜಾಸ್ತಿ ಆಗಿದ್ದಿದ್ರೆ ಇದು ಎಲ್ಲದಕ್ಕೂ ಕಾರಣ ಪೆಟ್ರೋಲ್ ಡೀಸೆಲ್ ಅಂತ ಹೇಳುವುದನ್ನು ವಿಜಯೇಂದ್ರ ಮತ್ತು BJP ಅವರು ನೆನಪಿಟ್ಟುಕೊಳ್ಬೇಕು. ಇವರಿಗೆ ನಾವು 25 MP ಕಳೆದ ಬಾರಿ ಇದ್ದರು. ಈ ಬಾರಿ ಸುಮಾರು 18-19 ಜನ MP ಮಂತ್ರಿಗಳಿದ್ದಾರೆ, 4 ಮಂದಿ. ಇವರು ಏನು ಮಾಡ್ತಾರೆ? ಕತ್ತೆಗಾಯ್ತಾರಾ? ಇವರಿಗೆ ಯಾವ ನೈತಿಕತೆ ಇದೆ? ಕೇಂದ್ರದಲ್ಲಿ ಇವರ ಸರ್ಕಾರ ಇದೆ. ಇವತ್ತು ಅಡುಗೆ ಅನಿಲ ದರ ತಗೊಳ್ಳಿ, ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ 450 ರೂಪಾಯಿ ಇತ್ತು, ಇವತ್ತು ಅದನ್ನು 1000 ರೂಪಾಯಿಗೆ ಕೊಂಡೋದ್ರು. ವಿದ್ಯುತ್ ಶಕ್ತಿ ಬಗ್ಗೆ ಮಾತಾಡ್ತಾರೆ. ವಿದ್ಯುತ್ ಶಕ್ತಿಯನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಬೇಕಾದಂಥ ಯಾವುದೇ ವ್ಯವಸ್ಥೆ BJP ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ಮಾಡಲಿಲ್ಲ. ಕೇಂದ್ರದಿಂದ ಯಾವುದೋ ಅನುದಾನ ಕೊಡಲಿಲ್ಲ. ಕೇಂದ್ರದಲ್ಲಿ ನವೀಕೃತವಾಗಿರ್ತಕ್ಕಂಥ ರಿನ್ಯೂವೇಬಲ್ ಎನರ್ಜಿ ಏನಿತ್ತು ಅದರಲ್ಲಿ ಇವರು 18% 20% GSTಯನ್ನು ಹಾಕುವಂಥ ಕೆಲಸ ಮಾಡಿದರು. ಅದರಲ್ಲಿ ಸಬ್ಸಿಡಿ ಕೊಡಲಿಕ್ಕೆ ಇವರು ಕೆಲಸ ಮಾಡಲಿಲ್ಲ. ಕೇಂದ್ರ ಸರ್ಕಾರದ BJP ಸರ್ಕಾರದ ಮೋದಿಯವರ ನೀತಿಗಳೇ ಇವತ್ತು ಬೆಲೆ ಏರಿಕೆ ಕಾರಣ ಆಯಿತು. ಇವತ್ತು ರೈತರ ಬಗ್ಗೆ ನೀವು ಮಾತಾಡ್ತೀರಿ, ಅವರಿಗೆ ಸಪೋರ್ಟಿಂಗ್ ಪ್ರೈಸ್ ಕೊಡಲಿಲ್ಲ. ಇವತ್ತು ಹಾಲಿನ ದರದ ಬಗ್ಗೆ ಮಾತಾಡ್ತೀರಿ. ನಾವೇನಾದರೂ ರಾಜ್ಯ ಸರ್ಕಾರ ಇವತ್ತು 4 ರೂಪಾಯಿ ಜಾಸ್ತಿ ಮಾಡಿದ್ದಿದ್ರೆ ಅದು ನೇರವಾಗಿ ರೈತರಿಗೆ ಕೊಡಲಿಕ್ಕೋಸ್ಕರ ಮಾಡಿದ್ದೇವೆ. ಇವತ್ತು ರೈತರು ಉಪಯೋಗ ಮಾಡ್ತಕ್ಕಂಥ ಫೀಡ್ ಏನಿದೆ ದನ ಕರುಗಳಿಗೆ ಸಾಕಲಿಕ್ಕೆ, ಅದರಲ್ಲಿ 18% GST ಹಾಕಿದ್ದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಯಾವುದೇ ಸಬ್ಸಿಡಿಯನ್ನು ಕೊಡದೆ ಅವರು ಉಪಯೋಗ ಮಾಡ್ತಕ್ಕಂಥ ಗೊಬ್ಬರ ಇರ್ಬೋದು ಅಥವಾ ಈ ದನ ಕರುಗಳಿಗೆ ಹೋಗಂಥ ಫೀಡ್ ಇರ್ಬೋದು, ಎಲ್ಲದಕ್ಕೂ ಬೆಲೆ ಏರಿಕೆಯನ್ನು ಮಾಡಿದಂಥದ್ದು ಕೇಂದ್ರ ಸರ್ಕಾರ. ಇವತ್ತು ಬೆಲೆ ಏರಿಕೆ ಏನೇ ಇದ್ದರೂ ಕೂಡ ರಾಜ್ಯ ಸರ್ಕಾರ ತಮ್ಮ ಸ್ವಂತ ರಾಜಸ್ವ ಬರ್ತದೆ, ಇನ್ಕಮ್ ಬರ್ತದೆ, ಅದನ್ನು ಬಹಳ ನಾಜೂಕಾಗಿ ಎಲ್ಲ ವರ್ಗದ ಜನರಿಗೆ ಹಂಚಿಕೊಡುವ ಮೂಲಕ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಜನರ ಕೈಯಲ್ಲಿ ದುಡ್ಡು ಸಿಗುವ ಹಾಗೆ, ಜನರ ಕೈಗೆ ಇವತ್ತು ದುಡ್ಡನ್ನು ಕೊಡುವ ಮೂಲಕ, ಜನರ ಕೈಗೆ ಅನೇಕ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಇವತ್ತು ಜನರ ಜೀವನವನ್ನು ಸುಗಮಗೊಳಿಸುವಂಥ ಕೆಲಸ ಏನಾದರೂ ಈ ರಾಜ್ಯದಲ್ಲಿ ಮಾಡಿದ್ದಿದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತೇಳೋದನ್ನು ವಿಜಯೇಂದ್ರ ಮರೀಲಿಕ್ಕೆ ಕೂಡ್ದು. ಇವತ್ತು ವಿಜಯೇಂದ್ರನವರ ಸರ್ಕಾರ ಕೇಂದ್ರದಲ್ಲಿ ಇದ್ದು ಒಂದು ನಯಾ ಪೈಸೆ ಅನುಕೂಲ ರಾಜ್ಯ ಸರ್ಕಾರಕ್ಕೆ ಮಾಡಿದ್ದಾರೆ ಅಂಥೇಳೋದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ.
ಒಂದು 5 ಪೈಸೆ ಲಾಭ ಒಬ್ಬ ಕಟ್ಟ ಕಡೆ ರೈತನಿಗೆ ಮಾಡಿಕೊಟ್ಟಿದ್ದಾರೆ, ಒಬ್ಬ ಕಾರ್ಮಿಕನಿಗೆ ಮಾಡಿಕೊಟ್ಟಿದ್ದಾರೆ, ಒಬ್ಬ ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಬಗ್ಗೆ ಚಾಲೆಂಜ್ ಮಾಡಲಿ ಅವರು. ಅವರದ್ದು ನೀತಿ ಸಿದ್ಧಾಂತಗಳೇನು? ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಯಾವ ರೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗಿದೆ? ಸುಳ್ಳು ಮಾತಾಡೋದು ಬಿಟ್ಟರೆ ಬೇರೆ ಏನನ್ನೂ ಮಾಡಿಲ್ಲ. ಹಾಗಾಗಿ ವಿಜಯೇಂದ್ರನವರು ಭಾಳ ಗಮನದಲ್ಲಿ ಇಟ್ಟುಕೊಳ್ಬೇಕು. ನಿಮಗೆ ಏನಾದರೂ ರಾಜ್ಯದ ದೇಶದ ಜನರ ಬಗ್ಗೆ ಏನಾದರೂ ಪ್ರೀತಿ ಕಳಕಳಿ ಇದ್ದಿದ್ದರೆ ನಿಮ್ಮ 18 ಜನ MP ಗಳು 5 ಜನ ಮಂತ್ರಿಗಳು ಮೋದಿಯವರ ಎದುರು ಹೋಗಿ ಒಂದು ನಿಯೋಗವನ್ನು ರಾಜ್ಯದಿಂದ ಕರ್ಕೊಂಡೋಗಿ. ಅನೇಕ ಬಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ನೀವು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂದರೆ ನರೇಂದ್ರ ಮೋದಿ ಎದುರು ಹೋಗಿ ನಿಂತು ಮಾತಾಡುವ ಶಕ್ತಿ ನಿಮಗೆ ಇಲ್ಲ. ಹಾಗಾಗಿ ನೀವು ನಿಮ್ಮ ಯಾವ ಆರೋಪಗಳು ಯಾವ ಹೋರಾಟಗಳು ಕರ್ನಾಟಕ ರಾಜ್ಯದ ಜನತೆ ಅದು ಲೆಕ್ಕಕ್ಕೆ ಇಡುವುದಿಲ್ಲ. ಇವತ್ತು ಬೆಲೆ ಏರಿಕೆ ಆಗಿದ್ದಿದ್ರೆ ಅದು ಕೇಂದ್ರ ಸರ್ಕಾರದ ಕಾಣಿಕೆ. ಕೇಂದ್ರ ಸರ್ಕಾರದಿಂದಲೇ ಬೆಲೆ ಏರಿಕೆಗೆ ಮುನ್ನುಡಿ ಬರೆದಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಯಾವುದೇ ರೀತಿಯ ನಿಮ್ಮ ಪ್ರತಿಭಟನೆಗಳಿಗೆ ಜನ ಸೊಪ್ಪು ಹಾಕೋದಿಲ್ಲ. ಎಲ್ಲ ಬೆಲೆ ಏರಿಕೆಗೂ ನೀವೇ ಕಾರಣ ಅಂತ ಹೇಳೋದನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳು ಸಾಲ ಮಾಡಿದರು, ಸಾಲದಿಂದ ಮುಳುಗಿಸಿದರು ಅಂತ ಹೇಳ್ತಾರೆ. ಇವತ್ತು ಕೇಂದ್ರ ಸರ್ಕಾರ 50,000 ಕೋಟಿ ರೂಪಾಯಿ ಬಜೆಟನ್ನು ಮಾಡಿದೆ. ಅದರಲ್ಲಿ ಎಷ್ಟು ಸಾಲ ಇದೆ? ಸುಮಾರು 38,000 ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದ್ದಾರೆ. ಅಂದರೆ ರಾಜ್ಯದ ಜನತೆಗೆ ಇಡೀ ದೇಶಕ್ಕೆ ಇವತ್ತು ಸಾಲದ ಮೂಲಕ ಸರ್ಕಾರ ನಡೆಸಿದ್ದು BJPಯವರು. ಅವರದ್ದು ಮಾತಾಡುವಾಗ BJPಯವರು ಮಾತಾಡೋದಿಲ್ಲ. ಹಾಗಾಗಿ ನೀವು ಎಲ್ಲಿಯೂ ಕೂಡ ಜನರ ಪರವಾಗಿ ಹೋರಾಟ ಮಾಡಿ ಅದನ್ನೊಂದು ಕೊನೆಗಾಣಿಸಿದ್ದಿಲ್ಲ. ಬರೀ ಹಿಟ್ ಆ್ಯಂಡ್ ರನ್, ಜನರ ಬಗ್ಗೆ ಮಾತಾಡೋದು ಅಲ್ಲಿ ಬಿಡೋದು. ನೀವು ರಾಜ್ಯದಲ್ಲಿ ಎಷ್ಟು ಹೋರಾಟ ತಗೊಳ್ಳಿಲ್ಲ, ದೊಂಬಿದ್ರೆ ತಾಕತ್ತಿದ್ರೆ ಅಂತ ಬೊಮ್ಮಾಯಿಯವರು ಹೇಳಿದ್ರಲ್ಲ. ಹಾಗಾಗಿ ನಿಮ್ಮ ಧೋರಣೆಗಳು ನಿಮ್ಮ ಚಿಂತನೆಗಳು ಈ ದೇಶವನ್ನು ಒಗ್ಗಟ್ಟು ಮಾಡಿಕೊಂಡು ಹೋಗುವುದಕ್ಕೆ ಪೂರಕವಾಗಿಲ್ಲ. ನಿಮ್ಮ ಎಲ್ಲ ಚಿಂತನೆಗಳು ಸಮಾಜವನ್ನು ತುಂಡು ಮಾಡುವುದು ಹೇಗೆ, ಡಿವೈಡ್ ಮಾಡಿ ಬದುಕುವುದು ಹೇಗೆ, ಇದನ್ನು ನೀವು ಬ್ರಿಟಿಷರಿಂದಲೂ ಕರ್ಕೊಂಡು ಬಂದಿದ್ದೀರಿ ಅಂತ ನನಗೆ ಅನಿಸ್ತದೆ. ಅದನ್ನು ನೀವು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಚುನಾವಣಾ ರಾಜಕಾರಣ ಮಾಡಿ ಚುನಾವಣೆ ಬಂದಾಗ. ಆದರೆ ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಲ್ವಾ? ಯಾವ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀರಿ? ಯಾಕಾಗಿ ನೀವು ಜನಪರವಾಗಿ ಹೋರಾಟವನ್ನು ಮಾಡುವುದಿಲ್ಲ? ಎಲ್ಲ ಹೋರಾಟಗಳು ಸಮಾಜವನ್ನು ಹೊಡೆಯಿತು ಜಾತಿ ಧರ್ಮದ ಆಧಾರದಲ್ಲಿ ತಾನೇ ನೀವು ಮಾಡುವಂಥದ್ದು. ಅದು ಬಿಟ್ಟರೆ ನಿಮ್ಗೇನಾದ್ರು ಹೋರಾಟ ಇದೆಯಾ? ಜನಪರವಾದಂಥ ಚಿಂತನೆ ಇದೆಯಾ? ಈ ಎಲ್ಲ ಹೋರಾಟಗಳು ನಿಮ್ಮ ಚಿಂತನೆಗಳೇ ನಿಮಗೆ ವಿರೋಧ ಆಗ್ತಾಯಿದೆ, ನೀವು ಮಾಡಿದಂಥ ವಿಚಾರಗಳೇ ನಿಮಗೆ ವಿರೋಧ ಆಗ್ತಾಯಿದೆ. ಹಾಗಾಗಿ ನಿಮ್ಮ ಹೋರಾಟದಲ್ಲಿ ಯಾವುದೇ ಹುರುಳಿಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಸುಭದ್ರವಾಗಿದೆ. 5 ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯದ ಜನತೆಗೆ ಇವತ್ತು ಕೊಟ್ಟಂಥ ಭಾಷೆಯನ್ನು ಉಳಿಸಿದ್ದಾರೆ. ನೀವು ಎಷ್ಟು ಪ್ರಾಮಿಸ್ ಮಾಡಿದಿರಿ ಈ ಜನರಿಗೆ? 15 ಲಕ್ಷ ಕೊಡ್ತೇವೆ, ಸ್ವಿಸ್ ಬ್ಯಾಂಕ್ನಲ್ಲಿ ಇದ್ದ ದುಡ್ಡು 100 ದಿವಸದಲ್ಲಿ ಹಿಂದಕ್ಕೆ ತಂದು ಎಲ್ಲ ಕಡೆ ಹಂಚ್ತೇವೆ, ರೈತರಿಗೆ ಸ್ವರ್ಗ ತೋರಿಸ್ತೇವೆ, ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಘೋಷಣೆ ಮಾಡ್ತೀವಿ, ಅವರ ಇನ್ಕಮನ್ನು ದ್ವಿಗುಣ ಮಾಡ್ತೀವಿ ಅಂಥೇಳಿ ಅವ್ರನ್ನ ಮೋಸ ಮಾಡಿ 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 ಇವತ್ತು ಅವ್ರಿಗೆ ಗೊತ್ತಾಗಿದೆ ಜನರಿಗೆ ನಿಮ್ಮ ಮೋಸ ಹೆಚ್ಚು ದಿವಸ ನಡೆಯುವುದಿಲ್ಲ ಅಂತ. ನಿಮಗೂ ಗೊತ್ತಾಗಿದೆ ಹಲವು ವರ್ಷಗಳ ಕಾಲ ಜನರಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಈಗ ಹೊಸ ಚಾಪ್ಟರ್ ತೊಗೊಳ್ತೀರಿ. ಅದು ಜಾತಿ ಧರ್ಮ ಬಿಟ್ಟರೆ ಬೇರೆ ಏನಿದೆ ನಿಮ್ಮದು ಸಿದ್ಧಾಂತದಲ್ಲಿ? ಯಾವ ನೀತಿ ಧರ್ಮದಲ್ಲಿ ನೀವು ಆಡಳಿತ ಇವತ್ತು ಮಾಡ್ತಾಯಿದ್ದೀರಿ? ನೀವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀರಾ ಎಲ್ಲಿಯಾದರೂ? ಜನರು ಬಡತನದ ಬಗ್ಗೆ ನೀವು ಚರ್ಚೆ ಮಾಡಿದ್ದೀರಾ? ನಾವು ದೇಶದಲ್ಲಿ ನೀವು ಪ್ರಪಂಚದ ಇಂಡೆಕ್ಸ್ ತಗೊಳ್ಳಿ, 130 ರಾಷ್ಟ್ರಗಳ ಬಡ ರಾಷ್ಟ್ರಗಳಲ್ಲಿ 118ನೇ ಸ್ಥಾನ ಭಾರತ ದೇಶಕ್ಕಿದೆ. ಹಂಗರ್ ಇಂಡೆಕ್ಸಲ್ಲಿ ಬಡತನ ಇನ್ನೂ ಜಾಸ್ತಿ ಆಗ್ತಾ ಹೋದೆ. 103 ಇತ್ತು, ಈಗ 118 ಆಗಿದೆ. ಬಡತನದಲ್ಲಿ ನಿಮ್ಮದು ಸಿಕ್ಸರ್ ಹೊಡೆದಿದ್ದೀರಿ, ಸೆಂಚುರಿ ಹೊಡೆದಿದ್ದೀರಿ ನೀವು. ಅದನ್ನು ನೀವು ಸರಿ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ದೀರಿ? ನಾವೇನಾದರೂ ಬಡವರಿಗೆ ಸಹಾಯ ಮಾಡಿದರೆ ಅದರ ಬಗ್ಗೆ ನೀವು ಗೇಲಿ ಮಾಡ್ತೀರಿ. ಅವರಿಗೆ ಅಕ್ಕಿ ಯಾಕೆ ಕೊಡಬೇಕು, ಅವರಿಗೆ 2,000 ರೂಪಾಯಿ ಯಾಕೆ ಕೊಡಬೇಕು, ಬಸ್ಸಲ್ಲಿ ಯಾಕೆ ಫ್ರೀ ಕೊಡಬೇಕು, ಎಲೆಕ್ಟ್ರಿಸಿಟಿ ಯಾಕೆ ಫ್ರೀ ಕೊಡಬೇಕು ಕೇಳ್ತೀರಿ. ಪರ್ ಕ್ಯಾಪಿಟಲ್ ಇನ್ಕಮ್ ತೊಗೊಳ್ಳಿ, ಇವತ್ತು ದೇಶದಲ್ಲಿ ಎಷ್ಟಿದೆ, ಎಷ್ಟು ಬಡತನ ಇದೆ ಅಂತ ನೀವು ಬೀದಿಗಿಳಿದು ಜನಸಾಮಾನ್ಯರ ಜೊತೆ ಇದ್ದರೆ ಗೊತ್ತಾಗತ್ತೆ. ಹಾಗಾಗಿ ನಿಮಗೆ ನಿಮ್ಮ ಈ ಪೊಳ್ಳು ಭರವಸೆಗಳು, ಪೊಳ್ಳು ರೀತಿಯ ಹೋರಾಟಗಳು ಇದೆಲ್ಲ ಯಾವುದಕ್ಕೂ ಕರ್ನಾಟಕ ರಾಜ್ಯ ಜನತೆ ಯಾವುದಕ್ಕೂ ಕೇರ್ ಮಾಡೋದಿಲ್ಲ.